ಫಿನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಮಹಿಳೆ ಮನೆ ಬಿಟ್ಟು ಹೋಗಿದ್ದಾರೆ. ಕಿರುಕುಳ ತಾಳೋದಕ್ಕಾಗದೇನೆ ಊರೇ ಬಿಟ್ಟಿದ್ದಾರೆ ಅರ್ಧದಷ್ಟು ಮಹಿಳೆಯರು. ಚಿಕ್ಕಮಗಳೂರಿನ ಹಾಂದಿ ಗ್ರಾಮದ ಭೀಮ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರ್ಮಿಕರು, ಬಡ ಮಹಿಳೆಯರೇ ಫೈನಾನ್ಸರ್ಗಳ ಟಾರ್ಗೆಟ್ ಆಗಿದ್ದಾರೆ. ಗ್ರಾಮದ ಮಹಿಳೆಗೆ ಸಂಘದ ಹೆಸರಿನಲ್ಲಿ ಲೋನ್ ಜವಾಬ್ದಾರಿಯನ್ನ ಕೊಡೋದು, ಸದಸ್ಯರು ಲೋನ್ ಕಟ್ಟದೇ ಇದ್ರೆ ಹೊಣೆ ಹೊತ್ತವರಿಗೂ ಕೂಡ ಕಿರುಕುಳ ಕೊಡ್ತಾರೆ ಫಿನಾನ್ಸ್ ಸಿಬ್ಬಂದಿ. ಇದು ಕಾಫಿನಾಡಿನ ಕತೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಫಿನಾನ್ಸ್ ಸಿಬ್ಬಂದಿಯ ಕಿರುಕುಳ ಮಿತಿ ಮೀರ್ತಾ ಇದೆ. ಇದರಿಂದಾಗಿ ಆತ್ಮಹತ್ಯೆಗೆ ಶರಣಾಗಿರೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇದರ ನಡುವೆ ಕಾಫಿನಾಡಿನಿಂದ ಬರ್ತಾ ಇರುವಂತಹ ಸುದ್ದಿ, ಫಿನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಮನೆ ಬಿಟ್ಟಿದ್ದಾರೆ ಮಹಿಳೆಯರು. ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ. ಯಾರಿಗೂ ಇಲ್ಲ ಇಲ್ಲಿ. ನಾವು ಹೊಟ್ಟೆಪಾಡಿಗೆ ಒಂದ್ ಹೊತ್ತು ತಿಂದ್ರೆ ಒಂದ್ ಹೊತ್ತು ಇಲ್ಲ ನಮ್ಗೆ. ಅವರು ಸ್ವಲ್ಪ ಸಂಘದಲ್ಲಿ ಅಮೌಂಟ್ ತಗೊಂಡಿದ್ರು, ಅವ್ರಿಗೆ ಕಟ್ಟಕ್ಕಾಗಿಲ್ಲ. ಹಂಗಾಗಿ ಇನ್ನು ಕಟ್ಟಕ್ಕಾಗಲ್ಲ ಅಂತ ಸಾರ್ಗಳು ಬರ್ತಾ ಇದ್ರು, ಟಾರ್ಚರ್ ಕೊಡಕ್ ಬರ್ತಾ ಇದ್ರು. ಇಲ್ಲ ಅಂತ ಅಲ್ಲ, ನೀವು ಕಟ್ಟಿಲ್ಲ ಅಂದ್ರೆ ಆಗಲ್ಲ ಅಂತೇಳಿ ಟಾರ್ಚರ್ ಕೊಡ್ತಿದ್ರು. ಅದಕ್ಕೆ ಬೇಡ ಅಂತ ಹೇಳ್ಕೊಂಡು ಅವ್ರು ಏನ್ ಮಾಡಿದ್ರು, ಲೈನಿಗೆ ಹೋದ್ರು ಮನೆಯಲ್ಲೇ ಬಿಟ್ಟು. ಅಂದ್ರೆ ಹೆಂಗಸರುಗಳಿಗೆನೇ ಅದು ಲೋನ್ ಕೊಡೋದು? ಹೆಂಗಸರಿಗೆ ಕೊಡೋದು, ಜೆಂಟ್ಸಿಗೆ ಏನಿಲ್ಲ, ಕೊಡೋದೇನಿಲ್ಲ. ಜೆಂಟ್ಸರು ಮಾತ್ರ ಬೇರೆ ನಾಮಿನ್ ಸೈನ್ ಅಂತ ಹಾಕ್ತಾರೆ, ನಾಮಿನವ್ರಿಗೂ ಟಾರ್ಚರ್ ಕೊಡ್ತಾರೆ. ಯಾಕೆಂತ ಹೇಳಿದ್ರೆ, ಈಗ ನಾನು ಲೋನ್ ತಗೊಂಡಿದ್ದೀನಿ, ನಮ್ಮ ಯಜಮಾನ್ರು ಸೈನ್ ಮಾಡ್ತಾರೆ, ನಾನ್ ಕಟ್ಟಿಲ್ಲ, ಯಜಮಾನ್ರಾದ್ರೂ ಕಟ್ಟಲೇಬೇಕಲ್ವಾ. ಹಂಗಾಗಿ ಆ ಕಾರಣದಲ್ಲಿ ಮನೆ ಬಿಟ್ಟು ಹೋಗಿದ್ದಾರೆ ಅವರು. ಅವೆಲ್ಲ ಕೂಲಿ ಕೆಲಸ ಮಾಡವ್ರೆ. ಮನೆ ಕಟ್ಟಕ್ಕೆ, ಮದುವೆಗೆ, ಮತ್ತೆ ಮನೆಗೆ ಏನೋ ಒಂದು ಸಾಮಾನು ತಗೋಬರ್ಬೇಕು ಅಂತ ಹೇಳುವಾಗ ತಗೊಂಡಿದ್ದಾರೆ. ಈಗ ನಾವೇನು ಫೌಂಡೇಶನ್ ಹಾಕಿಲ್ಲ, ಒಂದು ಸೀಟ್ ತಗೋಬರ್ಬೇಕು ಅಂದ್ರೂ 700-800 ರೂಪಾಯಿ ಇದೆ. ಈಗ ನಾವು ಕೆಲಸ ಮಾಡಿ ನಮಗೆ ಆಗಲ್ಲ, ಲೋನ್ ತಗೊಂಡು ನಾವು ಕಟ್ಟೋಣ ಅಂತ ನಾವು ತಗೊಂಡಿದ್ದೀವಿ ಅಷ್ಟೇ. ತುಂಬಾನೇ ತೊಂದರೆ ಆಗ್ತಿತ್ತು. ಬಂದು ಕೇಳ್ತಾರೆ ಅವರು, ಇದ್ದಾಗ ಇವ್ರು ಕಟ್ತಾರೆ, ಇಲ್ದಾಗ ಇಲ್ಲ ಅಂತ ಹೇಳಿ ಹೇಳ್ತಾರೆ, ಕಟ್ಟಲೇಬೇಕು ಅಂತಾರೆ ಅವರು. ಆಮೇಲೆ ಇವರು ಎಲ್ಲರ ಬಾಗ್ಲು ಹಾಕೊಂಡು ಹೋಗ್ತಾರೆ, ಆ ಕಡೆ ಈ ಕಡೆ. ಹೋದ್ಮೇಲೆ ಅವರು ಎದ್ದು ಹೋಗ್ತಾರೆ, ಕೂತು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಈಗ ಮತ್ತೆ ಬರ್ತಾರೆ ಅವರು, ಮತ್ತೆ ಬರೋದು, ಮತ್ತೆ ಬೈಯೋದು, ಮತ್ತೆ ಜಗಳ ಮಾಡೋದು ಮಾಡ್ತಾರೆ. ಅದಕ್ಕೆ ಇವರು ಇದ್ರೆ ಕೊಡ್ತಾರೆ, ಇಲ್ದಾಗ ಇಲ್ಲ. ನಾವು ಕೂಲಿ ಮಾಡ್ಕೊಂಡು ತಿನ್ನೋದು, ನಾವು ಕಷ್ಟದಲ್ಲಿದ್ದೀವಿ. ಸರ್ಕಾರದವರು ಸಹಾಯ ಮಾಡಬೇಕು ನಮಗೆ, ನಮ್ಮಂಥ ಬಡವರಿಗೆ ಸಹಾಯ ಮಾಡಬೇಕು. ನಮ್ಮಲ್ಲಿ ದುಡಿಯೋರು ಯಾರು ಇಲ್ಲ ನಮಗೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಅಶ್ವಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಶ್ವಿತ್, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇದೆ, ಕಿರುಕುಳ ಕೊಡ್ತಾ ಇದ್ದಾರೆ, ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆಗಳು ಕೂಡ ಆಗಿದೆ. ಇದೀಗ ಕಾಫಿನಾಡ್ನಲ್ಲೂ ಕೂಡ ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಏನ್ ಸಮಸ್ಯೆ ಆಗಿತ್ತು, ಜೊತೆಗೆ ದೂರೇನಾದ್ರೂ ಕೊಟ್ಟಿದ್ದಾರಾ, ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಅಶ್ವಿತ್? ಖಂಡಿತವಾಗ್ಲೂ ಚೈತ್ರ, ಪ್ರಮುಖವಾಗಿ ಏನು ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿ ಸಾಕಷ್ಟು ಪ್ರಮಾಣದಲ್ಲಿ ಇರುವಂತದ್ದು, ಏನು ದಿನನಿತ್ಯ ಮೈಕ್ರೋ ಫೈನಾನ್ಸ್ ಗಳ ಹಾವಳಿಯ ಸಂಬಂಧಪಟ್ಟಂತೆ ಸುದ್ದಿ ಆಗ್ತಾ ಇರುವಂತದ್ದು. ಅದೇ ರೀತಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ನ ಕಿರುಕುಳಕ್ಕೆ ಇಡೀ ಊರಿನಲ್ಲಿರುವಂತಹ ಮನೆಯ ಯಜಮಾನಿಯರೇ ಈಗ ಊರು ಬಿಟ್ಟು ಹೋಗಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಚಿಕ್ಕಮಗಳೂರು ತಾಲೂಕಿನ ಹಾಂದಿ ಗ್ರಾಮದ ಸಮೀಪ ಇರುವಂತಹ ಭೀಮ್ ನಗರ ಏನಿದೆ, ಈ ನಗರದಲ್ಲಿ ಇರುವಂತಹ 15ಕ್ಕೂ ಹೆಚ್ಚು ಮನೆಯ ಒಡತಿಯರು ಈಗ ಮನೆಯನ್ನ ಖಾಲಿ ಮಾಡಿರುವಂತದ್ದು. ಪ್ರಮುಖವಾಗಿ ಕೂಲಿ ಕಾರ್ಮಿಕ, ಬಡ ಮಹಿಳೆಯರನ್ನೇ ಈ ಮೈಕ್ರೋ ಫೈನಾನ್ಸ್ ನ ಸಿಬ್ಬಂದಿಗಳು ಟಾರ್ಗೆಟ್ ಮಾಡ್ತಾರೆ. ಆ ಊರುಗಳಿಗೆ ಬಂದು 10ಕ್ಕೂ ಅಧಿಕ ಮಹಿಳೆಯರನ್ನ ಸೇರಿಸಿ ಸಂಘದ ರೂಪದಲ್ಲಿ ಒಂದು ಸಾಲವನ್ನ ಕೊಡ್ತಾರೆ. ಅವರು ಪ್ರತಿ ವಾರ ಸಾಲವನ್ನ ಕಟ್ಟಬೇಕು. ಸಾಲ ಕಟ್ಟದೇ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಗ್ರಾಮದಲ್ಲಿದ್ದಂತಹ ಮಹಿಳೆಯರಿಗೆ ಒಂದು ಟಾರ್ಚರ್ ಅನ್ನ ಮಾಡುವಂತದ್ದು, ನಿತ್ಯವೂ ಕೂಡ ಅವರ ಮನೆ ಬಾಗಿಲಿಗೆ ಹೋಗುವಂತದ್ದು ನಡೀತಾ ಇರುವಂತದ್ದು. ಇದರಿಂದ ಬೇಸತ್ತು ಇವಾಗ 15ಕ್ಕೂ ಹೆಚ್ಚು ಮನೆಯ ಮಹಿಳೆಯರು ಏನು ಸಂಘದ ಲೋನ್ ಅನ್ನ ತಗೊಂಡಿದ್ರು, ಅವರು ಈಗ ಆಲ್ರೆಡಿ ಮನೆಯನ್ನ ಬಿಟ್ಟು ತೆರಳಿರುವಂತದ್ದು. ಕಳೆದ 3 ತಿಂಗಳಿಂದಲೂ ಕೂಡ ಇವರ ಟಾರ್ಚರ್ ತಡೆಯಲಾರದೆ ಈಗ ಆಲ್ರೆಡಿ ಮನೆಯನ್ನ ತೊರೆದು ಹೋಗಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿರುವಂತದ್ದು. ಈ ಒಂದು ಪ್ರಕರಣ ಆಲ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಸಾಕಷ್ಟು ಬಾರಿ ಆಲ್ದೂರ್ನ ಪೊಲೀಸರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಆದ್ರೆ ಏನು ಫೈನಾನ್ಸ್ ನ ಸಿಬ್ಬಂದಿಗಳೇನಿದ್ದಾರೆ, ಅವರು ಪೊಲೀಸ್ ಠಾಣೆಗೆ ಬಂದ್ರೆ ಅವ್ರದೇ ಆದಂತಹ ಕೆಲವೊಂದು ನಿಯಮಗಳನ್ನ ಹೇಳ್ತಾರೆ. ಹಾಗಾಗಿ ಕಾನೂನಿನ ಅಡಿಯಲ್ಲೂ ಕೂಡ ಯಾವುದೇ ರೀತಿ ಕ್ರಮಕ್ಕೆ ಮುಂದಾಗಿಲ್ಲ. ಇದರಿಂದಾಗಿ ನಮ್ಗೆ ಇನ್ನ ಈ ಮನೆಗಳಲ್ಲಿ ಇದ್ರೆ ಇವರ ನಿರಂತರ ಕಿರುಕುಳ ಆಗುತ್ತೆ ಅನ್ನೋ ಕಾರಣಕ್ಕೆ ಮನೆಯನ್ನ ಬಿಟ್ಟು ತೆರಳಿರುವಂತದ್ದು. ಚೈತ್ರ, ರೈಟ್, ಥ್ಯಾಂಕ್ ಯು ಅಶ್ವಿತ್ ಮಾಹಿತಿಗಾಗಿ.